ನಮಸ್ಕಾರ ರೀ ನಮ್ಮೆಲ್ಲಾ ಸ್ವಾಮಿಗಳಿಗೆ. ಇವತ್ತು ನಾವು ಇನ್ನೊಂದು ಗುಹೆಗೆ ಹೋಗ್ತಾ ಇರೋದು ನೋಡ್ಕೊಂಡ್ ಬರೋಂಬರ್ರಿ. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಶ್ರೀ ಬ್ರಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಒಂದ್ 15 ಕಿಲೋಮೀಟರ್ ದಲ್ಲಿ ಬರುತ್ತ್ರಿ ಇದ. ಈ ದೇವಸ್ಥಾನದ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಕೇಶವನಾಥ ಟೆಂಪಲ್ ರೀ. ಬರೀ ಒಳಗ್ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ತೋರಿಸ್ತೀನಂತ ನಿಮಗ ಯಾವ ತರ ಐತಿ ಈ ದೇವಸ್ಥಾನ ಅಂತ ಹೇಳಿ. ಈ ದೇವಸ್ಥಾನ ಬಗ್ಗೆ ನನಗ್ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳ್ತೀನಂತ. ಎಲ್ಲಿ ಬರುತ್ತಪ್ಪ ಅಂದ್ರೆ ಮುಡ್ಗಲ್ಲು ಅನ್ನೋ ಗ್ರಾಮನ್ಯಾಗ ಬರ್ತೈತಿ ನೋಡ್ರಿ. ಮತ್ತೊಂದ್ ಏನಪ್ಪಾ ಅಂತಂದ್ರೆ ಶ್ರೀ ಭಗವಾನ್ ಶಿವನಿಗೆ ಸಮರ್ಪಿತವಾದ ಪುರಾತನ ಗುಹಾ ಎಂದ ಹೆಸರಾಗೈತಿ ನೋಡ್ರಿ. ಇದ ದಟ್ಟವಾದ ಅರಣ್ಯ ಮಧ್ಯೆ ನೈಸರ್ಗಿಕ ಬಂಡೆಗಳಿಂದ ನಿರ್ಮಾಣಗೊಂಡಿರುವ ಅಪರೂಪದ ದೇವಾಲಯ ಆಗೈತಿ. ಮತ್ತೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿರುವ ಭಕ್ತರಿಗೆ ನಾವು ಕೇಳಿದಾಗ ಅವರ ಸ್ವಯಂಭೂತ ಶಿವಲಿಂಗ ಇರೋದಂತ ಹೇಳಿದ್ರು ನೋಡ್ರಿ. ಮತ್ತ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರ ಈ ದೇವಸ್ಥಾನದ ಗರ್ಭಗುಡಿಯಾಗ ನೀವ್ ಹೋಗ್ಬೇಕಂತಂದ್ರೆ ಈಗ ನೀರಾಗಿಂತ್ರನ ಹೋಗ್ಬೇಕಾಗ್ತೈತಿ ನೋಡ್ರಿ. ಮತ್ತೊಂದ್ ಹೇಳ್ಬೇಕಂತಂದ್ರೆ ಈ ನೀರಾಗ ನೀವ್ ಹೋಗ್ಬೇಕಾದ್ರೆ ನಿಮ್ಗ ಹಾವ ಮತ್ತ ಮೀನುಗಳ್ ನೋಡಕ್ ಸಿಗ್ತಾವ ನೋಡ್ರಿ. ಮತ್ತೊಂದ್ ಏನ್ ವಿಶೇಷಪ್ಪಾ ಅಂತಂದ್ರೆ ಇದು ದಟ್ಟ ಕಾಡ ಅರಣ್ಯನ್ಯಾಗ ಶಾಂತ ವಾತಾವರಣ ಮತ್ತ ಮನಃಶಾಂತಿ ಅತ್ಯುತ್ತಮ ಸ್ಥಳ ಎಂದ ಹೆಸರಾಗೈತಿ. ಮತ್ತೊಂದ್ ಹೇಳ್ಬೇಕಂತಂದ್ರೆ ಇಲ್ಲಿ ಸರಳ ಪೂಜೆ ವಿಧಾನ ಅಲಂಕಾರಕ್ಕಿಂತ ಭಕ್ತಿಗೆ ಹೆಚ್ಚು ಮಹತ್ವ ಇರೋದ್ ನೋಡ್ರಿ. ಇಲ್ಲಿ ಸ್ಥಳೀಯ ನಂಬಿಕೆಯ ಪ್ರಕಾರ ಶಿವಲಿಂಗ ಪತ್ತೆ ಆದಾಗಿಂತ ಇದು ಶಕ್ತಿ ತುಂಬಿದ ಕ್ಷೇತ್ರವೆಂದ ಪ್ರಸಿದ್ಧವಾಗೈತಿ ನೋಡ್ರಿ. ಹಬ್ಬ ಮತ್ತ ವಿಶೇಷ ದಿನಗಳಂತಂದ್ರೆ ಏಳ ಅಮಾವಾಸ್ಯೆ ಅತ್ಯಂತ ಮುಖ್ಯ ಹಬ್ಬ ಅಂತ ನೋಡ್ರಿ. ಆ ದಿನ ಇಲ್ಲಿ ಸಾವಿರಾರು ಭಕ್ತಗಳು ಬಂದ ದರ್ಶನ ತಗೊಂಡ್ ಹೋಗ್ತಾರಂತ ನೋಡ್ರಿ. ಮತ್ತೆ ವಿಶೇಷ ಪೂಜೆಯಪ್ಪ ಅಂತಂದ್ರೆ ದೀಪಾರಾಧನೆ ನಡೀತಿತ್ತಂತ ನೋಡ್ರಿ. ನೀವೇನಾದ್ರೂ ಈ ದೇವಸ್ಥಾನಕ್ ಬರೋರ್ ಇದ್ರಪ್ಪಾ ಅಂತಂದ್ರೆ ಬೆಳಿಗ್ಗೆ 6 ರಿಂದ 7 ಗಂಟೆ ಒಳಗ್ ನೀವ್ ಬರ್ಬೋದ್ರಿ. ಮತ್ತೊಂದ್ ಮೇನ್ ಹೇಳ್ಬೇಕಪ್ಪಾ ಅಂದ್ರೆ ನೈಟ್ ಟೈಮ್ನಾಗ ಈ ದೇವಸ್ಥಾನ ಕಡೆ ಬರಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ಕಾಡ್ನ್ಯಾಗ ಇರೋ ಕಾರಣದಿಂದ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಅದು ಏನೂ ಇಲ್ಲ ರೀ. ನನಗ್ ಗೊತ್ತಿರೋಷ್ಟು ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಾಳೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಪ್ಲೀಸ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.